ಸಂಘಟನೆಗೆ BK ಹರಿಪ್ರಸಾದ್ ಅವರು, ಆಡಳಿತಕ್ಕೆ DK ಶಿವಕುಮಾರ್ ಅವರು, ಮಾರ್ಗದರ್ಶನ ಮಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಧೀಮಂತ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಪರಮೇಶ್ವರ್ ಸರ್, ಎಲ್ಲ ನಾಯಕರು ಒಗ್ಗೂಡಿ ಇವತ್ತು ಮುಂಬರುವಂಥ 2028ರ ಚುನಾವಣೆ ಆಗಿರ್ಬೋದು, 29ರ ಚುನಾವಣೆ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕರ್ತರಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸ ಕೂಡ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗೆ BK ಹರಿಪ್ರಸಾದ್ ಮತ್ತು DK ಶಿವಕುಮಾರ್ ಮೇಲೆ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, BJPಯವರು ಇವತ್ತು ನೋಡಿ, ನೀವು ಇಡೀ ದೇಶದಲ್ಲಿ ದ್ವೇಷದ ರಾಜಕಾರಣ, ಇಡೀ ದೇಶದಲ್ಲಿ ದ್ವೇಷದ ರಾಜಕಾರಣ ವಿಜೃಂಭಿಸುವಂಥ ಸಂದರ್ಭದಲ್ಲಿ ಮೊನ್ನೆ ನಡೆದಂಥ MLC ಎಲೆಕ್ಷನ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ BJP ಶಾಸಕರು, JDSನ ಶಾಸಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ತಾರೆ ಅಂತಂದ್ರೆ ಇದು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಆಡಳಿತ, ಸರ್ಕಾರಕ್ಕೆ ಒಂದು ಗರಿ ಅನ್ನುವಂಥ ಮಾತನ್ನ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. 140 ವರ್ಷ ಇತಿಹಾಸವಿರುವಂಥ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ನಾವು ನೀವೆಲ್ಲರೂ ಪ್ರಾಮಾಣಿಕವಾಗಿ ಭಾಗವಹಿಸೋಣ. ಇವತ್ತು ಕಾರ್ಯಕರ್ತರು ಇದ್ರೆ ಪಕ್ಷ ಇದ್ರೆ ಸರ್ಕಾರ, ನೀವಿಲ್ಲದೆ ಸರ್ಕಾರ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನೀವಿಲ್ಲದಂಥ ಪಕ್ಷವನ್ನ ಊಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವಿಲ್ಲದೆ ಪಕ್ಷದ ಸಂಘಟನೆ ಸಾಧ್ಯವಿಲ್ಲ. ಇವತ್ತಿನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಬಹಳಷ್ಟು ವಿನೂತನವಾದಂಥ ವಿಶೇಷವಾದಂಥ ಯೋಜನೆಗಳನ್ನ, ಕಾರ್ಯಕ್ರಮವನ್ನ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ, ಮಹಿಳೆಯರಿಗೆ ತರುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಮುಂದೆ ಸಾಗೋಣ ಅನ್ನುವಂಥ ಮಾತನ್ನ ಹೇಳಿ ಗ್ರಾಮ ಮಟ್ಟದ ಒಂದು ಸಂಘಟನೆಯಲ್ಲಿ ನಾವು ನೀವೆಲ್ಲರೂ ಇವತ್ತು ತೊಡಗಬೇಕಾಗಿದೆ. ಪ್ರತಿ ಬಾರಿ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿ ಇದ್ದಾಗ ಕರ್ನಾಟಕದಿಂದನೇ ಪುಟಿದೇಳುವಂಥ ಕೆಲಸಗಳು ಆಗಿದ್ದಾವೆ. ಇತಿಹಾಸ ಅದಕ್ಕೆ ಸಾಕ್ಷಿ. ಬನ್ನಿ, ನಾವು ನೀವೆಲ್ಲರೂ ಕೈ ಜೋಡಿಸೋಣ. ಮತ್ತೊಮ್ಮೆ ಇಡೀ ದೇಶದ ರಾಜಕಾರಣದ ದಿಕ್ಸೂಚಿಯನ್ನ ಕರ್ನಾಟಕದಿಂದ ನಾವು ಕೊಡೋಣ ಅನ್ನುವಂಥ ಶಪಥವನ್ನು ನಾವು ನೀವೆಲ್ಲರೂ ಮಾಡಬೇಕಾಗಿದೆ. ಬಂಧುಗಳೇ, ನಾನು ಆಯೋಜಕರಿಗೆ, ಎಲ್ಲ ನಮ್ಮ ಪಕ್ಷದ ವರ್ಕಿಂಗ್ ಪ್ರೆಸಿಡೆಂಟ್ಗಳಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದ್ಭುತವಾದಂಥ ಕಾರ್ಯಕ್ರಮದ ನಿಯೋಜನೆಯನ್ನು ಮಾಡಿದ್ದಾರೆ, ಅಚ್ಚುಕಟ್ಟಾಗಿ. ಇತ್ತೀಚಿನ ದಿನದಲ್ಲಿ ಪ್ರಾಮಾಣಿಕವಾಗಿ ನಮ್ಮ GC ಚಂದ್ರಶೇಖರ್ ಅವರು ವರ್ಕಿಂಗ್ ಪ್ರೆಸಿಡೆಂಟ್ ಆದಮೇಲೆ ಬಹಳಷ್ಟು ವೇದಿಕೆ ಕಾರ್ಯಕ್ರಮ ಆಗಿರ್ಬೋದು, ಸಂಘಟನೆ ಆಗಿರಬಹುದು, ಹಗಲಿರುಳು ತಮ್ಮ ಒಂದು ಟೈಮನ್ನು ಕೊಟ್ಟು ವಿಶೇಷವಾದಂಥ ಒಂದು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಮಹಿಳಾ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್ಸು, NSUI, ಸೇವಾದಳ ವಿವಿಧ ಶಾಖೆಯ ಅಧ್ಯಕ್ಷಗಳು, ಪದಾಧಿಕಾರಿಗಳು ಬಹಳಷ್ಟು ಆಸಕ್ತಿಯನ್ನು ತೆಗೆದುಕೊಂಡಿದ್ದಾರೆ. ನೀವೆಲ್ಲರಲ್ಲೂ ಒಂದು ಕೊರಗಿದೆ. ಪಕ್ಷ ಸರ್ಕಾರಕ್ಕೆ ಬಂದು 3 ವರ್ಷ ಆಯಿತು, ಪಕ್ಷದಿಂದ ಇನ್ನೂ ಕಾರ್ಯಕರ್ತರನ್ನ ಗುರುತಿಸುವಂಥ ಕೆಲಸ ಆಗಲ್ಲ ಅನ್ನುವಂಥ ಒಂದು ಕೊರತೆ ಇದೆ. ಆದರೆ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ, ಅತ್ಯಂತ ಶೀಘ್ರದಲ್ಲಿ ಈ ಎಲ್ಲ ನಿಮ್ಮ ಆಶೋತ್ತರಗಳನ್ನು ಈಡೇರಿಸುವಂಥ ಕೆಲಸವನ್ನು ನಮ್ಮ ಮಾನ್ಯ ಮುಖಂಡರುಗಳೆಲ್ಲ ಮಾಡ್ತಾರೆ ಅನ್ನುವಂಥ ಭರವಸೆಯನ್ನು ಕೊಟ್ಟು BK ಹರಿಪ್ರಸಾದ್ ಅವರ ಈ ಒಂದು ಸಾರಥ್ಯದಲ್ಲಿ ಮುಂಬರುವಂಥ ಪ್ರತಿಯೊಂದು ಚುನಾವಣೆ, ಅದು ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂಥದ್ದು ಇರಬಹುದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಇಲೆಕ್ಷನ್ ಇರಬಹುದು, 28, 29ರ ಇಲೆಕ್ಷನ್ ಇರಬಹುದು, ಅವರ ಸಂಘಟನೆ ಜೊತೆಯಲ್ಲಿ DK ಶಿವಕುಮಾರ್ ಅವರ ಆಡಳಿತ, ಚಾಣಕ್ಯ ನೀತಿಯನ್ನು ಉಪಯೋಗಿಸಿಕೊಂಡು ಕರ್ನಾಟಕ ರಾಜ್ಯವನ್ನ ಮತ್ತೆ ಕಾಂಗ್ರೆಸ್ ಕಾರಣ ಮಾಡುವತ್ತ ನಾವು ಹೆಜ್ಜೆ ಇಡೋಣ ಅಂತ ಮಾತನ್ನ ಹೇಳಿ